ಚಾನಲ್. ನಾನು ನಿಮ್ಮ ಶ್ರೇಯ. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ಸಂಡೇ ಸ್ಪೆಷಲ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ಏನು ಸ್ನ್ಯಾಕ್ಸ್ ತಿಂದರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಪಾರ್ಕ್ಗೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ GKW ಲೇಔಟ್ ಅಂದರೆ ಸರ್ಕಲ್ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಆ ಸರ್ಕಲ್ ನನಗೆ ಆ್ಯಂಡ್ ಸುತ್ತಮುತ್ತ ಪ್ಲೇಸೆಲ್ಲ ತೋರಿಸ್ತೀನಿ. ಹಾಗೆ ಯಾರಿಗಾದ್ರೂ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ ಫ್ರೆಂಡ್ಸ್. ಇಲ್ಲಿ ಇವಾಗ GKW ಪಾರ್ಕ್ ತೋರಿಸ್ತೀನಿ, ಬನ್ನಿ. ಇವತ್ತು ಫುಲ್ಲು ರಶ್, ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಕಾಲು ಇಡೋಕ್ಕೆ ಆಗಲ್ಲ, ಅಷ್ಟು ರಶ್ ಆಗಿಬಿಟ್ಟಿದೆ ಇವತ್ತು. GKW ಲೇಔಟ್ ಉದ್ಯಾನವನ ಪಾರ್ಕ್ ಎಂಟ್ರೆನ್ಸ್. ನಮ್ಮ ಮಮ್ಮಿ ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಮಮ್ಮಿ ಮತ್ತು ಆಂಟಿ ವಾಕ್ ಮಾಡ್ತಿದ್ದಾರೆ. ಸ್ವಲ್ಪ ಮುಂದೆ ಹೋದ್ಮೇಲೆ, ಓಕೆನಾ ಫ್ರೆಂಡ್ಸ್. ಇಲ್ಲಿ ಪಾರ್ಕ್ ಹತ್ರ ಒಂದು ಸ್ವಲ್ಪ ಹಿಂದೆ ಹೋದ್ರೆ ಅಲ್ಲಿ ಎಷ್ಟೊಂದು ಬಾತುಕೋಳಿಗಳಿದ್ದಾವೆ ನೋಡಿ. ಸಾರಿ, ಕೊಕ್ಕರೆಗಳಿದ್ದಾವೆ, ಪಿಕಾಕ್ ಕೂಡ ಇದೆ ಪಾರ್ಕಲ್ಲಿ. ಬಟ್ ಇವತ್ತು ಯಾಕೋ ಕಾಣಿಸ್ತಿಲ್ಲ, ಕಾಣಿಸಿದ್ರೆ ನಾನೇ ವ್ಲಾಗ್ ಮಾಡಿ ತೋರಿಸ್ತೀನಿ, ಓಕೆನಾ ನೋಡಿ ಫ್ರೆಂಡ್ಸ್. ನಾನು ಹೇಳ್ದೆ ತಾನೇ ಮುಂದೆ ಹೋಗ್ತಾ ಮಾಡ್ತೀನಂತ. ನೋಡಿ, ಇದು ಸ್ವಿಮ್ಮಿಂಗ್ ಫೂಲು. ಯಾವಾಗಾದ್ರೂ ವ್ಲಾಗ್ ಮಾಡಿ ತೋರಿಸ್ತೀನಿ, ಅದು ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲನೂ ಕುತ್ಕೊತಾರೆ. ಫ್ರೆಂಡ್ಸ್, ಇಲ್ಲೊಂದು ಸ್ಕೂಲ್ ಇದೆ, ಇದು ಜ್ಞಾನೋದಯ. ನಿಮ್ಗೆ ಯಾರಾದರೂ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ ಎಲ್ಲರದ್ದು ಕಾಫಿ ಆಯಿತಾ? ಹೇಗಿದ್ದೀರಾ? ವಾಕ್ ಮಾಡ್ತಾ ಇದ್ದೀನಿ. ವಾಕ್ ಮುಗಿತಾ ಇದ್ದಾಗೆ ಜಿಮ್ ಮಾಡಬೇಕು. ಜಿಮ್ಮೆಲ್ಲ ಆದಮೇಲೆ ಮನೆಗೆ ಹೋಗಿ ಬೇಗ ಕುಕ್ಕಿಂಗ್ ಮಾಡಿ ಊಟ ಮಾಡಿ ಒಂದು 8 o'clock ನಿದ್ದೆ ಮಾಡಬೇಕಾಗುತ್ತೆ. ನಾವು ಹೇಳಿದಾಳೆ ನೋಡಿ, ರಾಣಿ ವಿಡಿಯೋ ಮಾಡು ಅಂತಂದರೆ ಮಾಡ್ತೀನಿ ಅಂತ ಹೇಳ್ತಾಳೆ, ಕೈ ಕೊಡ್ತಾಳೆ. ಫ್ರೆಂಡ್ಸ್, ಇವಾಗವರೆಗೂ ಮಾಡಿ ಫುಲ್ ಕೈಯೇ ನೋವು ಆಗ್ತು. ಅದಕ್ಕೆ ಅದೇ ನಂಗೆ ಅದೇ ಕೋಲ ತೆಗೆದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಮಾಡ್ತಾರಲ್ಲ, ಅದೇ ಎಷ್ಟೋ ಬೆಸ್ಟು. ಅದು ಈ ಥರ ಕೈ ಇಟ್ಕೊಬೇಕಲ್ಲ, ಫುಲ್ ಕೈ ನೋವು ಬಂದ್ಬಿಡುತ್ತೆ. ನಾನು ಮಾಡೋವಾಗ ಫ್ರೆಂಡ್ಸ್ ಎಲ್ಲರೂ ನನ್ನೇ ನೋಡ್ತಿದ್ರು. ಇಲ್ಲ, ಇದು ಸುಮ್ಮನೆ ಮಾಡಿದ್ರು ಮಾಡಬೇಕಲ್ಲ, ಅದಕ್ಕೆ ಮಾಡಿ. ಅದು ಐತೆ, ಇನ್ನೊಂದು ತಗೋಬೇಕು ನಾವು. ಅದೇ ಈ ಥರ ಬರುತ್ತಲ್ಲ, ಅದು ಏನದು ಏನೋ ಅಂತಾರಪ್ಪ, ಅದು ಇದೆ GKW ಲೇಔಟ್ ಸರ್ಕಲ್ಲು. ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು SLV ಮಾತಿದು. ನೋಡಿ, SLV ಮಾಟು ಬಂದಿದ್ದೀವಿ. ಕೋಕೋನಟ್ ಆಯಲ್ ಬೇಕಿತ್ತು, ತಗೊಳಕ್ಕೆ ಬಂದಿದ್ವಿ. ಕೋಕೋನಟ್ ಆಯಲ್ ಬೇಕು, ಹುಡುಕ್ತಾ ಇದ್ದೀನಿ. ಯಾವ ಸೈಡಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಕೋಕೋನಟ್ ಆಯಲ್ ಹುಡುಕ್ತಾ ಇದ್ದೀನಿ, ಇಟ್ಟಿದ್ದಾರೋ ಗೊತ್ತಿಲ್ಲ. ಒಂದು 100 ಗ್ರಾಮು. ಎಲ್ಲಿದೆ? ಇಲ್ಲಿ ಆಯಲ್ ಇದು 1-2 kg ಇದೆ ಅಲ್ಲ ಇದು.
ನೋಡಿ ತಿಂತಾನೆ ಇದ್ದಾಳೆ ಇವಳು. ನಂಗೆ ಪಾಪ್ಕಾರ್ನ್ ಅಂದ್ರೆ ಇಷ್ಟ. ಹೌದು, ಪಾಪ್ಕಾರ್ನು ಇಷ್ಟ. ಇಲ್ಲಿ ಏನದು ಇಪ್ಪಿ. ಹಾಂ, ಇಪ್ಪಿ ಅಂತಂದರೆ ಇನ್ನೂ ತುಂಬ ಇಷ್ಟ ಇವಳಿಗೆ. ಯಾವ್ದು ಇಷ್ಟಪಡಲ್ಲ ಹೇಳಿ ಮಕ್ಕಳು, ಎಲ್ಲನೂ ಇಷ್ಟಪಡ್ತಾರೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನಮ್ದಿದೆಲ್ಲ ಕೊಡಿಸ್ಬೇಕು. ಅಮ್ಮ ಇದ್ದಾರೆ, ಏನು ಕೊಡ್ಸೋಲ್ಲ ನನಗೆ. ಇದೊಂದು ಬಿಟ್ಟರೆ ಇದನ್ನೇ ಒಂದು ವಾರದಿಂದ ನಡೀತಾರೆ. ಬಿಟ್ಟರೆ ಚೆನ್ನಾಗಿ ತಿಂದ್ಬಿಟ್ಟು ತುಂಬ ದಪ್ಪ ಆಗ್ಬಿಡ್ತಾಳೆ. ನಾನು ಈ ಭಾನುವಾರ ತಿಂದರೆ ಇನ್ಯಾವ ಭಾನುವಾರನೂ ತಿನ್ನಲ್ಲ. ಅಪರೂಪಕ್ಕೆ ತಿಂದರೆ ನೋಡಿ ಫ್ರೆಂಡ್ಸ್, ಹಿಂಗೆ ಹೇಳ್ತಿದ್ದು ಯಾರು ನ್ಯಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿರ್ತೀರ. ಆಯಿತು, ಯಾವ ನ್ಯಾಯ ಅಂತ ನೀವೇ ಹೇಳಿ. ಬಂದಾಗೆಲ್ಲ ಇವಳು ಈ ಥರ ತಿನ್ನೋದು ಕೊಡ್ಸ್ಕೊತಾಳೆ ಅಂದರೆ ನಾನು ಕರ್ಕೊಂಡೇ ಬರಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಇಲ್ಲ ಮಮ್ಮಿ, ನಾನು ತಿನ್ನೋದಿಲ್ಲ, ಕರ್ಕೊಂಡು ಬಾ, ನನ್ನನ್ನು ವಾಕಿಂಗ್ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅಲ್ಲಿಂದ ಸುಮ್ಮನೆ ಇರ್ತಾಳೆ. ಇಲ್ಲಿ ಬರ್ತಾ ಇದ್ದಾಗ ನಂಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಆರ್ಡರ್ ಮಾಡ್ತಾಳೆ. ನಮ್ಮ ಮನೆಯಲ್ಲೇ ಎಲ್ಲಿ ಕೋಕೋನಟ್ ಆಯಿಲು ಅವ್ನು ಕೊಡಲೇ ಇಲ್ಲ. ಹಾಂ, ಇಲ್ಲಿದೆ. ಎಷ್ಟಪ್ಪ ಇದು? ಇದೆಷ್ಟು? ಲೇಟ್ ಆಯ್ತು ಅಂದರೆ ಇಲ್ಲ ಮಳೆ ಬಂದ್ರೆ ಅಂತ ಇದಕ್ಕೆ ಅಂತ ಮಾಡಿ ಅದನ್ನೇ ಕೊಟ್ಬಿಡಪ್ಪ. ಇದು ಹತ್ತಲ್ಲ 11-12 ಗಂಟೆ ಲೇಟ್ ನೀವು. ಹಾಂ, ಇದನ್ನೇ ಕೊಟ್ಬಿಡು. ಚಿಕ್ಕದು ಬೇಡ. ಮತ್ತೆ ಇನ್ನೇನು ನೆನಪೇ ಬರ್ತಾ ಇಲ್ಲ. ಆನ್ಯನ್ ತಗೊಳ್ಳೋಣ ಅಂತ ಇದ್ದೆ. ಹ್ಞೂ ಸರಿ, ಇನ್ನೇನು ಯಾಕೋ ನೆನಪಿಗೆ ಬರ್ತಾ ಇಲ್ಲ. 1 ಸೆಕೆಂಡ್ ಅಮ್ಮ. ಮೇಡಮ್ಮ ಕಡಿಮೆ ಮಾಡು ಸಾಕು. ಆ್ಯಕ್ಚುಲಿ ನಮ್ಮಣ್ಣ ತಿನ್ನಲ್ಲ. ಫೇಸ್ ವಾಶ್ ತೊಗೊಂಡೆ ಮೊನ್ನೆ. ಒಂದು ಮಂತು ಆಗಿಲ್ಲ, ಆಗಲೂ ಖಾಲಿ ಆಗೋಗ್ಬಿಟ್ಟು. ಹ್ಞೂ, ಇವು ನಾನು ಯಾವ್ದು ಹಾಕೊತೀನೋ ಅದನ್ನೇ ಇವಳು ಹಾಕೋದು. ಕ್ರೀಮ್ ತೊಗೊಂಡ್ರೆ ಅದನ್ನೇ ಯೂಸ್ ಮಾಡ್ತಾಳೆ, ಕ್ರೀಮ್ ತೊಗೊಂಡ್ರೆ ಅದನ್ನೇ ಯೂಸ್ ಮಾಡ್ತಾಳೆ. ಆಮೇಲೆ ಪ್ಯಾನ್ಸ್ ಕ್ರೀಮ್ ತೊಗೊಂಡೆ, ಅದು ನಂಗೆ ಯಾಕೋ ಇಷ್ಟ ಆಗಿಲ್ಲ. ವೈಟ್ ಒಂದು ಕ್ರೀಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.